ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ 2024 ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಹಾಗೆ ಮಾತಿನಿಂದ ಮನಸ್ಸನ್ನು ಕಟ್ಟಬಹುದು, ಮನಸ್ಸನ್ನು ಒಡಿರಬಹುದು, ಮನೆಯನ್ನು ಕಟ್ಬೋದು, ಮನೆಯನ್ನು ಒಡಿಲಬಹುದು. ಈ ರೀತಿಯಾದ ಒಂದು ಭಾವ ಈ ವರ್ಷ ನಿಮ್ಮ ಜಾತಕದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾದ ಒಂದು ಪ್ರಭಾವ ಇರುತ್ತೆ. ಅದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. 2024ರಲ್ಲಿ ಶನಿ ಭಗವಾನ್ ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸಪ್ತಮ ಭಾವದಲ್ಲಿ ಅಪ್ ಟು ಜೂನ್ ವರೆಗೂ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಸಪ್ತಮ ಭಾವವನ್ನು ನಾವು ಕಳತ್ರ ಭಾವ, ಪಾರ್ಟ್ನರ್ಶಿಪ್, ಪತಿ ಪತ್ನಿ ಸಂಬಂಧ, ಇದ್ರ ಬಗ್ಗೆ ನೋಡ್ತೇವೆ. ಇಲ್ಲಿ ನೀವು ಸಪ್ತಮ ಭಾವಕ್ಕೆ ಶನಿ ಹೋದಾಗ ಯಾವ ಭಾವಕ್ಕೆ ಹೋಗ್ತಾರೋ ಆ ಭಾವಕ್ಕೆ ಫೋಕಸ್ನ ಬೇಡ್ತಾರೆ. ಫೋಕಸ್ನ ನೀವು ಕೊಡಬೇಕಾಗತ್ತೆ. ಕಳೆದ ಕೆಲವು ವರ್ಷಗಳಿಂದ ಕೆಲಸ ಅಂತ ಹೇಳಿ ನೀವು ತಮ್ಮ ಪತಿ ಪತ್ನಿಯರ ಬಗ್ಗೆ ಗಮನವನ್ನು ಕಡಿಮೆ ಕೊಟ್ಟಿರ್ತೀರ. ಸೊ ಪತಿ ಪತ್ನಿಯವರಿಗೆ ಗಮನ ಕೊಡಿ, ಮತ್ತೆ ದಾಂಪತ್ಯ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಿ ಅನ್ನೋದನ್ನ ಶನಿ ನೀವು ಇಲ್ಲಿ ತಿಳಿಸಿಕೊಡ್ತಾರೆ. ಶನಿ ಸಪ್ತಮಕ್ಕೆ ಬಂದಾಗ ಗಂಡ ಹೆಂಡತಿಯರ ಮಧ್ಯೆ ಒಂದು ರೀತಿ ಅಗಲಿಕೆ, ಅಂದ್ರೆ ಒಂದು ಕೆಲಸದ ಒತ್ತಡ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಕಾರಣಗಳಿಂದ ಸ್ವಲ್ಪ ಬೇರ್ಪಡಿಕೆ ಅನ್ನೋದು ಕಾಣುತ್ತೆ. ಆದ್ರೆ ನೀವು ಹೆಚ್ಚಿನ ಗಮನ ಕೊಟ್ಟು ಒಂದು ಫೋಕಸ್ನ ನೀಡಿದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಯಾರಿದ್ದೀರಾ ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಹೋಗುತ್ತೆ. ಇಲ್ಲಿ ಏನಂದ್ರೆ ಡಿಸಿಪ್ಲೈನ್, ಹಾರ್ಡ್ ವರ್ಕ್, ಎಫರ್ಟ್ ಅನ್ನೋದು ಶನಿ ಭಗವಾನ್ ಕೇಳ್ತಾರೆ. ಹಾಗಾಗಿ ಯಾರು ಬಿಸ್ನೆಸ್ ವ್ಯಾಪಾರದಲ್ಲಿ ಇದ್ದೀರಾ ನೀವು ಸ್ವಲ್ಪ ಹಾರ್ಡ್ ವರ್ಕ್ನ ಎಫರ್ಟ್ನ ಹಾಕ್ಬೇಕಾಗತ್ತೆ. ಹಾಗಿದ್ರೆ ಹೆಚ್ಚಿನ ಪ್ರತಿಫಲಗಳನ್ನ ನೀವು ಪಡೀಬಹುದು. ಹಾಗೆ ಜುಲೈಯಿಂದ ಒಂದು 4.5 months ವಕ್ರವಾಗಿರ್ತಾರೆ. ಸೊ ಈ 4.5 months ನಿಮಗೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಶನಿವು 6ನೇ ಭಾವದ ಫಲಗಳನ್ನ ಕೊಡ್ತಾರೆ. ರೋಗ, ಋಣ, ರುಜಿನ, ಶತ್ರು ಭಾವದಲ್ಲಿ ಪಾಪ ಗ್ರಹಗಳು ಶುಭ ಫಲನ ಕೊಡ್ತಾರೆ. ಅದು ಅಲ್ಲದೆ ಶನಿಗೆ ಅದು ಸ್ವಕ್ಷೇತ್ರ ಆಗಿರೋದ್ರಿಂದ ಶನಿಯು ನಿಮಗೆ ದೀರ್ಘವ್ಯಾಧಿ ಕಾಯಿಲೆಗಳು ಯಾರಾದ್ರು ಇದ್ರೆ ನೀವು ಅನುಭವಿಸ್ತಾ ಇದ್ರೆ ನಿಮಗೆ ಜುಲೈ ನಂತರ ಆ ಒಂದು 4.5 ತಿಂಗಳಲ್ಲಿ ನಿಮಗೆ ದೀರ್ಘವ್ಯಾಧಿ ರೋಗದಿಂದ ಮುಕ್ತಿಯನ್ನು ಪಡಿಬೋದು. ಹಾಗೆ ಋಣ ಅಂದ್ರೆ ಲೋನ್ಸ್ ಯಾರು ಇದ್ದೀರಾ ಆ 4.5 ತಿಂಗಳಲ್ಲಿ ಒಂದು ಶತಾಯಗತ ನೀವು ಪ್ರಯತ್ನ ಮಾಡಿ, ಖಂಡಿತ ಶನಿ ಭಗವಾನ್ ನಿಮಗೆ ಸಾಥ್ ಕೊಡ್ತಾರೆ. ಸೊ ನೀವು ಋಣಬಾಧೆಯಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ನಿಮಗೆ ಈ ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಶತ್ರು ಬಾಧೆಗಳು ಕಾಡ್ತಾ ಇತ್ತು, ನಿಮ್ಗೆ ಯಾವುದೇ ಕೆಲಸಕ್ಕೆ ಹೋದ್ರು ಅಡ್ಡಿ ಬರ್ತಾ ಇತ್ತು, ನಿಮ್ಮ ರಿಲೇಶನ್ಶಿಪ್ಗಳಲ್ಲಿ ಬಿಕ್ಕಟ್ಟನ್ನು ತಂದೊಡ್ತಾ ಇದ್ರು, ಅವ್ರ ಮೇಲೆ ನೀವು ವಿಜಯವನ್ನು ಸಾಧಿಸ್ತೀರಾ. ಶತ್ರುಗಳು ನಾಶ ಆಗ್ತಾ ಹೋಗ್ತಾರೆ. ನವೆಂಬರ್ 15ರವರೆಗೂ ಈ ಒಂದು ಶನಿಯ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ. ನಂತರ ಶನಿ ಸಪ್ತಮ ಭಾವದ ಫಲಗಳನ್ನ ಕೊಡ್ತಾರೆ. ಹಾಗಾಗಿ ನಾ ಹೇಳ್ದಂಗೆ ಒಂದು ವಿವಾಹ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಈ ಭಾವಗಳಿಗೆ ಹೆಚ್ಚಿನ ಗಮನ ಕೊಟ್ಟು ನೀವು ಕೆಲಸ ಮಾಡ್ತಾ ಹೋಗಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಗುರುವು ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಕಳೆದ ಒಂದು 8 ತಿಂಗಳಿಂದ ನಿಮಗೆ ಎಲ್ಲ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ವ್ಯಾಪಾರ ಕ್ಷೇತ್ರಗಳಲ್ಲಿ ಭಾಗ್ಯ ನಿಮಗೆ ಸಾಥ್ ಕೊಡ್ತಾ ಬಂದಿದೆ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದೆ. ಏಪ್ರಿಲ್ವರೆಗೂ ನಿಮ್ಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗ್ಯ ಸಾಥ್ ನೀಡುತ್ತೆ. ಯಾರು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಹಾಗೆ ಹೈಯರ್ ಎಜುಕೇಶನ್ ಮಾಡಬೇಕು ಅಂತಿದ್ದೀರಾ, ಇಟ್ಸ್ ಗುಡ್ ಟೈಮ್. ಗುರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು MS ಮಾಡಬೇಕು, ಅದು MPhil ಮಾಡಬೇಕು, ಅದು ವಿದೇಶಕ್ಕೆ ಹೋಗಿ ಓದಬೇಕು ಅನ್ನೋರು ಪ್ರಯತ್ನ ಮಾಡಿ, ಖಂಡಿತ ಸಿಂಹ ರಾಶಿಯವರಿಗೆ ಅವಕಾಶ ಇದೆ. ಹಾಗೆ ಒಂದು ಫಾರಿನ್ MNC ಕಂಪ್ನಿಗಳಲ್ಲಿದ್ದೀರಾ, ಮತ್ತೆ ಆದಷ್ಟು ಈ ಶಿಕ್ಷಣ ಕ್ಷೇತ್ರ ಹಾಗೆ ಫೈನಾನ್ಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ MNC ಅವರಿಗೆ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಹಾಗೆ ಧನಲಾಭದ ಅವಕಾಶಗಳು ಜಾಸ್ತಿ ಇದೆ. ಹಾಗೆ ಗುರುವು ಏಪ್ರಿಲ್ ನಂತರ ಅಂದ್ರೆ ಮೇ ಇಂದ ದಶಮಭಾವಕ್ಕೆ ಸಂಚಾರ ಮಾಡ್ತಾರೆ. ಸೊ ದಶಮ ಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮಗೆ ಅತಿ ಹೆಚ್ಚಿನ ಜವಾಬ್ದಾರಿಗಳನ್ನ ಕೊಡ್ತಾರೆ. ಹಾಗೆ ಯಾರಿಗೆ ಕೆಲಸ ಸಿಕ್ಕಿಲ್ಲ ಸಿಂಹರಾಶಿಯವರಿಗೆ ಗುರು ಖಂಡಿತ ದಶಮ ಭಾವದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ನಿಮಗೆ ಉದ್ಯೋಗವನ್ನು ಕೊಡ್ತಾರೆ. ಹಾಗೆ ನೂತನ ವ್ಯಾಪಾರ ಯಾರು ಪ್ರಾರಂಭ ಮಾಡಬೇಕು ಅಂತಿದ್ರೆ ಖಂಡಿತ ನೀವು ಮೇಯಿಂದ ಪ್ರಾರಂಭ ಮಾಡಿ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಗುರು ಭಗವಾನ್ ಕೊಡ್ತಾರೆ. ದಶಮ ಭಾವದಿಂದ
ಗುರುವು ದ್ವಿತೀಯ ಭಾವವನ್ನು ದೃಷ್ಟಿ ಮಾಡ್ತಾರೆ. ನಿಮ್ಮ ಮನಿ ಇನ್ಫ್ಲೋ, ಇನ್ಕಮ್ ಅನ್ನೋದು ಖಂಡಿತ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಗುರು ಇರೋ ಸ್ಥಾನಕ್ಕಿಂತ ದೃಷ್ಟಿಸೋ ಸ್ಥಾನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀಳ್ತಾರೆ. ಹೇಗೆ ಒಂದು ದೀಪ ಒಂದು ತನ್ನ ಸುತ್ತಮುತ್ತಲ ವಾತಾವರಣವನ್ನು ಹೇಗೆ ಪ್ರಜ್ವಲಗೊಳಿಸುತ್ತೋ ಹಾಗೆ ಗುರುವಿನ ದೃಷ್ಟಿ ಯಾವ ಭಾವದ ಮೇಲೆ, ಯಾವ ಮನೆಯ ಮೇಲೆ ಬೀಳುತ್ತೋ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ದ್ವಿತೀಯ ಭಾವದ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ನಿಮ್ಮ ಹಣಕಾಸು ವಿಚಾರದಲ್ಲಿ ಗಣನೀಯವಾಗಿ ಅಭಿವೃದ್ಧಿ ಅನ್ನೋದನ್ನ ನೀವು ಕಾಣ್ತಾ ನೋಡ್ತೀರಾ. ಕುಟುಂಬದಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣ ಬರುತ್ತೆ. ಹಾಗೆ ನಿಮ್ಮ ಕುಟುಂಬ ಒಂದು ವೃದ್ಧಿ ಆಗುತ್ತೆ. ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ಮಾತಿನಿಂದ ಗಾಯನ, ಲೆಕ್ಚರು, ಅಧ್ಯಯನ ಈ ಥರದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತ ನಿಮಗೆ ಧನಲಾಭದ ಅವಶ್ಯಕತೆ ಇದೆ. ಹಾಗೆ ಯಾರು ನೂತನ ವಾಹನವನ್ನು ಕೊಂಡ್ಕೋಬೇಕು ಅಂತ ಇದ್ದೀರಾ, ಹಾಗೆ ಮನೆಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಪ್ರಯತ್ನ ಮಾಡಿ. ನಿಮಗೆ ನೂತನ ವಾಹನ, ಮನೆ ಯೋಗ ಈ ವರ್ಷ ಇದೆ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗತ್ತೆ. ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಆದಷ್ಟು ವೈದ್ಯರ ಸಲಹೆಯಂತೆ ನೀವು ಆಹಾರ ಕ್ರಮವನ್ನು ಅನುಸರಿಸಿದ್ರೆ ಖಂಡಿತ ಶುಭ ಫಲಗಳನ್ನ ಪಡಿಬಹುದು. ಹಾಗೆ ರಾಹು ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಅಷ್ಟಮ ಭಾವ ದುಸ್ಥಾನದಲ್ಲಿ ಪಾಪಗ್ರಹ ಬಂದ್ರೆ ಇದೊಂಥರ ವಿಪರೀತ ರಾಜಯೋಗ ಅಂತಲೂ ಕರಿತೀವಿ. ಹಾಗೆ ಕೆಲವೊಂದು ಸಮಯದಲ್ಲಿ ಅನಿರೀಕ್ಷಿತ ಘಟನೆಗಳನ್ನ ರಾಹು ತಂದು ಕೊಡ್ತಾರೆ. ಸೊ ಆದಷ್ಟು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಯಾವುದಿದೆ ಅದ್ರ ಬಗ್ಗೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತ ದಾಖಲೆಗಳನ್ನ ಆದಷ್ಟು ಸೇಫ್ ಆಗಿ ಇಟ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿಗೆ ಒಂದು ಕಾನೂನು ತಗಾದೆ ಬರ್ಬೋದು. ಯಾರೋ ಮೂರನೇ ವ್ಯಕ್ತಿಯಿಂದ ಅದಕ್ಕೆ ಹಕ್ಕು ಇದನ್ನ ಮಂಡಿಸ್ಲಿಕ್ಕೆ ಬರ್ಬೋದು. ಅಂದ್ರೆ ಇದು ಜಮೀನ್ ನಮಗೆ ಸೇರಿದ್ದು, ಈ ಲ್ಯಾಂಡ್ ನಮಗೆ ಸೇರಿದ್ದು ಅಂತ ಮೂರನೇ ವ್ಯಕ್ತಿ ಯಾರು ಬರ್ಬೋದು. ಬಟ್ ಸೂಕ್ತ ದಾಖಲೆಗಳನ್ನ ಇಟ್ಕೊಳ್ಳಿ, ಖಂಡಿತ ಏನು ತೊಂದರೆ ಇಲ್ಲ. ಗುರು ಭಾಗ್ಯದಲ್ಲಿದ್ದಾರೆ, ಗುರು ಕಾಯ್ತಾರೆ. ಹಾಗೆ ಯಾರು ಒಂದು ಮೀಡಿಯಾ ಫೀಲ್ಡಲ್ಲಿ ಇದ್ದೀರಾ, ಪಾಲಿಟಿಕ್ಸ್ ಫೀಲ್ಡಲ್ಲಿ ಇದ್ದೀರಾ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದ್ರೆ ರಾಹು ಗುರು ಮನೆಯಲ್ಲಿದ್ದ ಗುರು ಪಂಚಮಾಧಿಪತಿ ಆಗಿರೋದ್ರಿಂದ ಈ ಮೀಡಿಯಾ ಫೀಲ್ಡು, ಕ್ರಿಯೇಟಿವಿಟಿ ಫೀಲ್ಡು, ಹಾಗೆ ಈ ರಾಜಕೀಯದಲ್ಲಿದ್ದವರು ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರತಿಯೊಂದು ಆಕ್ಟ್ ಮಾಡ್ಬೇಕಾದ್ರೂ ಹುಷಾರಾಗಿರಿ. ಎಲ್ಲ ಒಂದು ವ್ಯವಸ್ಥಿತವಾಗಿರ್ಲಿ, ಆದಷ್ಟು ಸಮಾಜಕ್ಕೆ ಪೂರಕವಾಗಿರ್ಲಿ. ಖಂಡಿತ ನೀವು ಯಶಸ್ಸನ್ನು ಪಡಿಬಹುದು. ಹಾಗೆ ನಿಮಗೆ ಆಕಸ್ಮಿಕವಾದ ಒಂದು ಧನಲಾಭದ ಯೋಗ ಇರುತ್ತೆ. ಯಾಕೆಂದ್ರೆ 8ನೇ ಮನೆ ಆಕಸ್ಮಿಕ ಧನಕ್ಕನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ನಿಮಗೆ ಕೆಲವೊಂದು ಆಕಸ್ಮಿಕ ಧನ, ಇನ್ಸೂರೆನ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇಂದ ಇರ್ಬೋದು, ಬರುವ ಸಾಧ್ಯತೆ ಇದೆ. ಹಾಗೆ ಕೇತು ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಾನು ವಿಡಿಯೋದಲ್ಲಿ ಪ್ರಾರಂಭದಲ್ಲೇ ಹೇಳಿದೆ, ರಾಹು ಅಷ್ಟಮದಲ್ಲಿರೋದು, ಶನಿ ಸಪ್ತಮದಲ್ಲಿರೋದ್ರಿಂದ ನಿಮ್ಮ ಮಾತು ತುಂಬಾ ಮುತ್ತಿನ ತರ ಇರಬೇಕು, ತುಂಬಾ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಹಾಗೆ ಕೇತು ದ್ವಿತೀಯದಲ್ಲಿ ಇರೋದ್ರಿಂದ ಕಡ್ಡಿ ತುಂಡಾದಾಗೆ ಮಾತಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ವಿಡಿಯೋದ ಪ್ರಾರಂಭದಲ್ಲೇ ನಿಮಗೆ ಕಾಶನ್ ಕೊಟ್ಟೆ. ಕೇತು ದ್ವಿತೀಯ ಭಾವದಲ್ಲಿ ಇರೋದ್ರಿಂದ ಮಾತಾಡಬೇಕಾದ್ರೆ ಆದಷ್ಟು ಯೋಚನೆ ಮಾಡಿ ಸೂಕ್ತ ಪದ ಬಳಕೆಯನ್ನು ಮಾಡಿ ನೀವು ಮಾತಾಡಿ. ಕಡ್ಡಿ ತುಂಡಾಡಕ್ಕೆ ಹೋಗಬೇಡಿ. ಮೌನ ಬಂಗಾರ ಅಂತ ಕರೀತಾರಲ್ವಾ, ಮಾತು ಮುತ್ತಾದ್ರೆ ಮೌನ ಬಂಗಾರ ಅಂತ. ಸೊ ಹಂಗಾಗಿ ಕೆಲವೊಂದು ಸಮಯದಲ್ಲಿ ಮೌನ ವಹಿಸೋದ್ರಿಂದಲೇ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ದ್ವಿತೀಯ ಭಾವ ಆಹಾರವನ್ನು ಸೂಚನೆ ಮಾಡುತ್ತೆ. ಸೊ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಲಬೆರಿಕೆ ಆಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಆಹಾರನ ಆದಷ್ಟು ಗಮನಿಸಿ, ತುಂಬಾ ಕೇರ್ಫುಲ್ ಆಗಿ ಇರಿ. ಹಾಗೆ ದುಡ್ಡು, ಧನ ಮಿತ್ರ ಸ್ಥಾನದಲ್ಲಿರೋದ್ರಿಂದ ಕೇತು ಧನ ಇದರಲ್ಲಿ ಅಂತ ತೊಂದರೆ ಏನು ಮಾಡೋದಿಲ್ಲ. ಅಂದ್ರೆ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ನಿಮ್ಗೆ ಹಣದ ಇನ್ಫ್ಲೋ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಗುರುವಿನ ದೃಷ್ಟಿ ಮೇನ್ ಅಂತರ ದ್ವಿತೀಯ ಭಾವದ ಮೇಲೆ ಇರೋದ್ರಿಂದ ನಿಮಗೆ ಅತಿ ಹೆಚ್ಚಿನ ತೊಂದರೆ ಏನೂ ಆಗೋದಿಲ್ಲ. ಮನಿ ಇನ್ಫ್ಲೋ ಅನ್ನೋದು ಚೆನ್ನಾಗಿರುತ್ತೆ. ಸಿಂಹರಾಶಿಯವರಿಗೆ ನೀವು ಚೆನ್ನಾಗಿ ಗಳಿಸ್ತೀರಾ. ಹಾಗೆ ನಾನು ಹೇಳಿದಂಗೆ ಅಧ್ಯಯನ, ಈ ಲೆಕ್ಚರ್ ಯಾರಿದ್ದೀರಾ, ಗಾಯನ ಕ್ಷೇತ್ರ ಯಾರಿದ್ದೀರಾ, ಈ ಮಾತಿನಿಂದ ಹಣ ಗಳಿಸೋದು, ವೃತ್ತಿ ಮಾಡೋರು ಯಾರಿದ್ರೆ ಇವ್ರು ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕಾಗತ್ತೆ. ಅದು ಬಿಟ್ರೆ ಬೇರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಾಗೆ ಶಾರ್ಪ್ ಎಡ್ಜಸ್ ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆ ಅಂತ ಹೇಳಿದ್ರೆ
ಮುಖ, ಕತ್ತು ಈ ಭಾವದಲ್ಲಿ ಈ ವರ್ಷ ನೀವು ಕಲೆ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಕೇಳಲಿಕ್ಕೆ ಸ್ವಲ್ಪ ಪ್ರಯಾಸ ಅನ್ಸ್ಬೋದು, ಬಟ್ ಗಮನಿಸಿ ನೋಡಿ. ಯಾಕೆಂದ್ರೆ ಕೇತು ದ್ವಿತೀಯ ಭಾವ ಮುಖವನ್ನು ಸೂಚನೆ ಮಾಡೋದ್ರಿಂದ ಸಮ್ ಶಾರ್ಪ್ ಎಡ್ಜಸ್ ಯಾವುದೇ ಇರ್ಬೋದು, ಅದು ನಿಮಗೆ ಟಚ್ ಆಗಿ ಅಥವಾ ಏನೋ ಒಂದಾಗಿ ಕಲೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಾಗಿ ಕೇರ್ಫುಲ್ ಆಗಿರಿ. 2024 ವರ್ಷ ನಿಮಗೆ ತುಂಬಾ ಚೆನ್ನಾಗೇ ಇದೆ. ಆದ್ರೆ ನೀವು ಅದನ್ನ ಹೇಗೆ ಉಪಯೋಗ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಮಾತೆ ಮೇನ್ ಇಂಪಾರ್ಟೆಂಟ್. ಸೊ ಈ ವರ್ಷ ಹೆಚ್ಚು ಶುಭವನ್ನು ನೀವು ಅನುಭವಿಸ್ತೀರಾ. ಸೊ ನೀವು ಶನಿ ಹಾಗೆ ಕೇತುವಿಗೆ, ರಾಹುವಿಗೆ 3 ಗ್ರಹಗಳಿಗೂ ನೀವು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗತ್ತೆ. ಶನಿ ಭಗವಾನಿಗೆ ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠನೆ ಮಾಡಿ, ಪ್ರತಿ ಶನಿವಾರ ಶನೇಶ್ವರನ ತೈಲಾಭಿಷೇಕವನ್ನು ಮಾಡ್ತಾ ಬನ್ನಿ. ಶನಿಯ ಒಂದು ಪ್ರತಿಕೂಲ ಪ್ರಭಾವಗಳು ಕಡಿಮೆ ಆಗಿ ಶುಭ ಫಲಗಳನ್ನ ನೀವು ಅನುಭವಿಸ್ಬೋದು. ರಾಹು ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಕೆಲವೊಂದು ಟೈಮು ಕನಸುಗಳಲ್ಲಿ ನೀವು ಭಯ ಬೀಳೋ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಭಯದ ವಾತಾವರಣ ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ರಾಹುವಿಗೆ ಸಂಬಂಧಪಟ್ಟಂತೆ ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಹಾಗೆ ಪ್ರತಿ ನಿತ್ಯ ಸುಬ್ರಹ್ಮಣ್ಯನ ಅಷ್ಟೋತ್ರ, ಸ್ಕಂದ ಕವಚ ಇನ್ನ ಪಠನೆ ಮಾಡ್ತಾ ಬರೋದ್ರಿಂದ ಖಂಡಿತ ನಿಮ್ಗೆ ರಾವಿನ ದುಷ್ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕೇತುವಿಗೆ ನಿಮ್ಮ ಮನೆ ಹತ್ರ ಇರ್ಬೋದು, ಕಾರ್ಯಕ್ಷೇತ್ರದ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಹಾಗೆ ಮನೆಯಲ್ಲಿ ಗಣಪತಿ ಆರಾಧನೆ ಮಾಡಿ ಗಕಾರ ಅಷ್ಟೋತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಖಂಡಿತ ಕೇತುವಿನಿಂದ ಬರುವಂತ ಪ್ರಾಬ್ಲಮ್ಸ್ ಏನಿದೆಯೋ ಅದು ಖಂಡಿತ ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬಹುದು. ಐ ವಿಶ್ ಯು ಆಲ್ ದ ಬೆಸ್ಟ್. ಸಿಂಹ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.